ಇದಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇನ್ ಆಸ್ಪೆಕ್ಟ್ಗಳಿದೆ. ಒಂದು ದಿನದ ಕಾರ್ಯಾಗಾರದಲ್ಲಿ ಇದನ್ನ ಮುಗ್ಸಕ್ಕಾಗಲ್ಲ. ಪಾಪ ಶಿವ ಅವರು ಅವ್ರ ಶಕ್ತಿ ಮೀರಿ ಅದನ್ನ ಹೇಳ್ಕೊಟ್ಟಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು ಸರ್. ನಮಗೂ ಅರ್ಥ ಆಗುತ್ತೆ, ಇದು ಒಂದು ದಿನದಲ್ಲಿ ಕಲಿಸುವಂತ ಈವೆಂಟ್ ಅಲ್ಲ. ಇದಕ್ಕೆ ಸಾಕಷ್ಟು ಇದೇ ರೀತಿ ಕಾರ್ಯಾಗಾರಗಳು ಆಗ್ತಾ ಇರಬೇಕು. ಒಂದಷ್ಟು ಫಿಸಿಕಲ್ ಕಾಂಪಿಟೇಷನ್ಸ್ಗಳು ಆಗ್ತಾ ಹೋಗ್ಬೇಕು. ಅದಾದ ನಂತರ ನಮಗೆ ಅರಿವಾಗ್ತದೆ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಅವಕಾಶ. ಇವತ್ತಿನ ರಾಜ್ಯ ಮಟ್ಟದ ಲಗೋರಿ ಕಾರ್ಯಾಗಾರದ ಕೃಷ್ಣ ಸರ್ ಅಧ್ಯಕ್ಷರು, ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಸರ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರು, ನಮ್ಮ ಆನಂದ್ ಸರ್ ಅವರು, ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜೇಶ್ ಸರ್ ಅವರು. ನಿಜಲು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ. ಈ ಎರಡನೇ ಕಾರ್ಯಕ್ರಮ ಒಂದು ಅಫಿಷಿಯಲ್ ಕಾರ್ಯಕ್ರಮ ಆಗಿತ್ತು ಓದಿದ್ರಲ್ಲಿ. ಅದಾದ ನಂತರ ಈ ಲಗೋರಿ ಬಗ್ಗೆ ನಮ್ಮ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಿದ್ದೆ. ಸಂಘ ಫಸ್ಟ್ ಆಗ್ಬೇಕಾಗಿರ್ತಕ್ಕಂಥದ್ದು. ಆ ಸಂಘಕ್ಕೆ ಕೇವಲ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಕಾರ್ಯಕ್ರಮ ಇಲ್ಲಿ ಬಿಡೋದು ಬೇಡ ಸರ್. ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಬಹುತೇಕ ಲೆಜೆಂಡ್ಗಳು ನಮ್ಮ ಬೆನ್ನನ್ನ ಹತ್ತಿದ್ರೆ ನಿಜವಾಗ್ಲೂ ಇದು ರಾಜ್ಯಾದ್ಯಂತ ಒಂದು ಯಶಸ್ವಿಯಾಗಿರ್ತಕ್ಕಂಥ ಕ್ರೀಡೆ ಆಗುತ್ತೆ. ಜೊತೆಗೆ ಕೇವಲ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಆಗೋದಿಲ್ಲ. 4 ಡಿವಿಷನ್ ಅಲ್ಲಿ 4 ಡಿವಿಷನ್ ಇಟ್ಕೊಂಡ್ಬಿಟ್ಟು ಈ ಲಗೋರಿಯ ವರ್ಕ್ಶಾಪ್ ಅನ್ನ ಮಾಡಿದ್ರೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಲಗೋರಿಯನ್ನ ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನನ್ನೊಂದು ವೈಯಕ್ತಿಕ ಅಭಿಪ್ರಾಯ ಸರ್. ಫಸ್ಟ್ ದಯವಿಟ್ಟು ನಿಮ್ಮನ್ನ ಅಮಲ್ ರಿಕ್ವೆಸ್ಟ್ ಏನಂತಂದ್ರೆ, ನಾನು ಈ ಪಠ್ಯ ಪುಸ್ತಕದಲ್ಲಿ ಬಂದ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಸರ್, ಬೇರೆ ಸಬ್ಜೆಕ್ಟ್ ಎಲ್ಲ ಪಠ್ಯ ಪುಸ್ತಕಗಳು ಪ್ರತಿ ವರ್ಷ ಅಥವಾ 2 ವರ್ಷ 5 ವರ್ಷಕ್ಕೆ ಚೇಂಜ್ ಆಗ್ತಿದೆ. ನಮ್ದು 2006-07 ದೈಹಿಕ ಶಿಕ್ಷಣ ಇರ್ತಕ್ಕಂಥ ಪಠ್ಯಕ್ರಮ ಸರ್ ಇನ್ನೂ ಚೇಂಜ್ ಆಗಿಲ್ಲ ಸರ್. ಅದೇ ಪದಗಳಿದಾವೆ, ಅವೇ ಸವಕಲು ಪದಗಳಿದಾವೆ. ಹೊಸದಾಗಿರ್ತಕ್ಕಂಥ ಯಾವ್ದು ಈಗ ಒಲಿಂಪಿಕ್ ನೀರಜ್ ಚೋಪ್ರಾ ಗೆದ್ದಿದೆ ಅಂತಂದ್ರೆ ಹಳೆ ಸಿಲೆಬಸ್ ಇದೆ ಸರ್. ಹೋಗ ಯಾವ್ದೋ ಏಷ್ಯನ್ ಗೇಮ್ ಅಲ್ಲಿ ಗೆದ್ದಿರ್ತಕ್ಕಂಥ ಪಠ್ಯಕ್ರಮ ಇದೆ. ಈ ಸಲ ಒಲಿಂಪಿಕ್ ಅಲ್ಲಿ ಗೆದ್ದಿರ್ತಕ್ಕಂಥ ಯಾವುದೇ ಪಠ್ಯಕ್ರಮ ಇಲ್ಲ. ಕನ್ನಡ, ವಿಜ್ಞಾನ ಅಥವಾ ಬೇರೆ ಸಬ್ಜೆಕ್ಟ್ ತೆಗೆದುಕೊಂಡ್ರೆ ಪ್ರತಿ ವರ್ಷ ಅಲ್ಲಿ ರಿಸೋರ್ಸ್ಫುಲ್ ಪರ್ಸನ್ಗಳು ಇರ್ತಾರೆ, ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಆಗ್ತದೆ ಸರ್. ನಮ್ ದೈಹಿಕ ಶಿಕ್ಷಣ ಯಾಕೋ ಹಿಂದುಳಿದಿತ್ತೆ ಅನ್ನೋ ನನ್ನ ವೈಯಕ್ತಿಕ ಅಭಿಪ್ರಾಯ. ಪ್ಲೀಸ್ ಸರ್, ಅದಕ್ಕೋಸ್ಕರ ನೀವ್ ಏನ್ ಕೂತಿದ್ರಲ್ಲ, ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ಅದನ್ನ ಹಂತವಾಗಿ ಅದನ್ನ ಕೆಲವು ಹೊಸದಾಗಿರ್ತಕ್ಕಂಥ ನಿಯಮಗಳನ್ನ, ಹೊಸದಾಗಿರ್ತಕ್ಕಂಥ ಏನ್ ಸಾಧನೆಗಳಾಗಿದಾವೋ ಆ ಪಠ್ಯ ಪುಸ್ತಕವನ್ನ ಪ್ರತಿ ವರ್ಷ ಚೇಂಜ್ ಮಾಡಿ ಅದಕ್ಕೊಂದು ಒಳ್ಳೆ ಹೊಸ ರೂಪುರೇಷೆಯನ್ನ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಮತ್ತೆ 4 ಡಿವಿಷನ್ ಅಲ್ಲಿ ಈ ಬೆಳಗಾಂ, ಬೆಂಗಳೂರು, ಗುಲ್ಬರ್ಗ ಮತ್ತೆ ಈ 4 ಡಿವಿಷನ್ ಅಲ್ಲಿ ಮಾಡಿದ್ರೆ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಇದಾಗುತ್ತೆ ಅನ್ನೋದು ಅಭಿಪ್ರಾಯ ಸರ್. ನಾವು ಸಂಘವನ್ನ ಮಾಡ್ತಾ ಇದ್ವಿ. ಆ ಸಂಘದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ನೀವು ಹೇಳ್ಬೇಕಾಗಿ ನಾವು ವಿನಂತಿಸಿಕೊಳ್ತಿದ್ದೀನಿ. ಬಟ್ ಈ ಕಾರ್ಯಕ್ರಮ ನಾವು ಏನೇನು ಶಾಲೆಗಳಲ್ಲಿ ಮಾಡ್ಬೇಕೋ ನಾವು ಉತ್ಸುಕವಾಗಿ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಸರ್. ನಮ್ಮ ಮಕ್ಕಳಿಗೆ ಈಗ ಆಲ್ರೆಡಿ ಹೋದ್ಸಲ ಬಂದಂತ ವರ್ಕ್ಶಾಪ್ ನಂತರವ ಇಲ್ಲಿ ಬಹುತೇಕ ಒಂದು 80% ಮಕ್ಕಳಿಗೆಲ್ಲ ನಾವು ಕಿಟ್ ಅನ್ನ ತೆಗೆದುಕೊಂಡಾಗಿ ಮಕ್ಕಳಿಗೆಲ್ಲ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ನಾವ್ ಇನ್ನು ಅಂಬೆಗಾಲದಲ್ಲಿ ಹೋಗ್ತಾ ಇದ್ವಿ. ನೀವು 100 ಮೀಟರ್ ಸ್ಪ್ರಿಂಟ್ ಅಲ್ಲಿ ಓಡಿಸ್ಬೇಕಾಗಿರ್ತಕ್ಕಂಥ ನೀವೇನ್ ಕೂತಿದ್ರಲ್ಲ, ನಿಮ್ಮ ಒಂದು ಹೆಜ್ಜೆ ಮೇಲೆ ನಮ್ಮ ಹೆಜ್ಜೆಗಳು ಇದಾವೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಬಿದರ್ನಂತ ಒಂದು ಚಿಕ್ಕ ಹಳ್ಳಿಗೆ ತಲುಪಬೇಕು ಅಂದ್ರೆ ನೀವು ಕೂತಿರ್ತಕ್ಕಂಥ ಪರಿಶ್ರಮದ ಬಿಟ್ರೆ ನಮ್ಮನ್ನು ಓಡಿಸಿದ್ರೆ ಖಂಡಿತವಾಗ್ಲೂ ನಾವು ಓಡ್ತೀವಿ ಸರ್. ಇದು ನಮ್ಮ ವೃತ್ತಿ ಬಾಂಧವದಲ್ಲಿ ಒಂದು ದೈಹಿಕ ಶಿಕ್ಷಕರ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ ಸರ್. ಪ್ರತಿ ಶಾಲೆ ಒಳಗೆ ನಮ್ ತುಮಕೂರು ಜಿಲ್ಲೆಯಲ್ಲಿ ಬಹುತೇಕ ಶಾಲೆಗಳಲ್ಲಿ ಸರ್ ಲಗೋರಿ ಕಿಟ್ ಅನ್ನು ರಾಜೇಶ್ ಸರ್ ಹತ್ರ ತೆಗೆದುಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ, ವರ್ಕ್ಶಾಪ್ ಮಾಡಿದ್ವಿ ಸರ್. ಒಂದು ತುಮಕೂರಲ್ಲಿ ಪ್ರಪ್ರಥಮವಾಗಿ ಇಡೀ ಕರ್ನಾಟಕದಲ್ಲಿ ಯಾರು ವರ್ಕ್ಶಾಪ್ ಮಾಡಿಲ್ಲ ಸರ್. ನಾವು ಎಲ್ಲ ದೈಹಿಕ ಶಿಕ್ಷಕರು ಸೇರ್ಕೊಂಡು ಒಂದು ಕಾರ್ಯಾಗಾರವನ್ನ ತುಮಕೂರಲ್ಲಿ ಮಾಡಿದ್ವಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತಿದೆ ಸರ್. ಅದಕ್ಕೋಸ್ಕರ ನಿಮ್ಮ ಮಾರ್ಗದರ್ಶನ ನಮಗೆ ಸಿಕ್ಬಿಟ್ರೆ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಲಗೋರಿ ಬಳಸೋದ್ರಲ್ಲಿ ನಮ್ ತುಮಕೂರು ಜಿಲ್ಲೆ ಮೊದಲಾಗಿದೀವಿ ಅಂತ ಹೇಳಿ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳಿಕ್ಕೆ ಬಹಳ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ತೊದಲು ನುಡಿಗಳನ್ನ ಈ ಲೆಜೆಂಡ್ ಮುಂದೆ ಬಣ್ಣಿಸ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಗೂ ಎಲ್ರಿಗೂ ಹೊಂದಿಸಿ ನನ್ನ ಮಾತುಗಳನ್ನ ವಿರಾಮಗೈತಿ. ಎಲ್ರಿಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ವೆರಿ ಸಾರಿ ಫಸ್ಟ್ ನಾನು ಏನ್ ಹೇಳ್ಬೇಕು ಇಷ್ಟಪಡ್ತೀನಿ ಅಂದ್ರೆ, ಅಳಿದು ಹೋಗ್ತಾ ಇರ್ತಂತ ಕ್ರೀಡೆನ ಮತ್ತೆ ಬೆಳೆಸ್ತಾ ಇರೋದಕ್ಕೆ ನಿಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳು. ಎಷ್ಟೋ ಕ್ರೀಡೆಗಳ ಹಾಗೆ ಆಗಿದೆ.
ಕಬಡ್ಡಿ ಆಗ್ಲಿ ಖೋಖೋ ಆಗ್ಲಿ ಆಗೋ ಸ್ಥಿತಿಯಲ್ಲಿ ಇದ್ದಾಗ್ಲೇನೆ ಅದನ್ನ ಈ ಮಟ್ಟಕ್ಕೆ ತಂದಿರಿಸಿದ್ರು. ಈಗ ಲಗೋರಿನೂ ಕೂಡ ನೀವು ಅದೇ ಮಟ್ಟಕ್ಕೆ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಆದ್ರೆ ಪ್ರಯತ್ನ ಪಡೋದ್ರಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ರೆ ಇನ್ನೂ ಉತ್ತಮ ಅನ್ಸುತ್ತೆ. ನನಗೆ ತಿಳಿಸಿದ್ದು ಅಂದ್ರೆ ಈ ಕಬಡ್ಡಿ ಅಂತ ಗೇಮ್ ಒಲಿಂಪಿಕ್ಸ್ ಸೇರ್ಬೇಕಾದ್ರೆ ಫಸ್ಟ್ ಅದನ್ನ ಡಿಸ್ಪ್ಲೇ ಗೇಮ್ ಆಗಿ ಬಿಟ್ಟಿದ್ರು. ಅಂದ್ರೆ ಕಬಡ್ಡಿ ಬೇರೆ ಬೇರೆ ಗೇಮ್ಗಳು ಹಾಕಿ ಫುಟ್ಬಾಲ್ ಈ ತರ ಎಲ್ಲ ಒಳಗಡೆ ನಡೀತಿದ್ರೆ ಹೊರಗಡೆ ಬಂದು ಈ ಕಬಡ್ಡಿನ ನೋಡ್ತಾ ಇದ್ರು, ಜಸ್ಟ್ ವೀಕ್ಷಣೀಯ ಗೇಮ್ ಆಗಿ ನೋಡ್ತಾ ಇದ್ರು. ಅದನ್ನ ಅವಾಗ ಕಬಡ್ಡಿನ ಸೇರ್ಸಿರ್ಲಿಲ್ಲ.